ಎಲ್ಲ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಏನು ಸೈನಿಕ ಒಂದು ಫಲಿತಾಂಶ ಬಂದಿದೆ. ಅದರ ಒಂದು ರಿಜಿಸ್ಟ್ರೇಷನ್ ಪ್ರಾಸೆಸ್ 3ನೇ ತಾರೀಖುವರೆಗೆ ಇದೆ. ಇಲ್ಲಿ ಒಂದು ನೋಟಿಫಿಕೇಶನ್ ಬರ್ತಾ ಇದೆ. ರಿಜಿಸ್ಟ್ರೇಷನ್ ಯಾರಾದರೂ ಮಾಡದೇ ಇದ್ರೆ ನೀವು ರಿಜಿಸ್ಟ್ರೇಷನ್ ಮಾಡಬೇಕು. ವಿತೌಟ್ ರಿಜಿಸ್ಟ್ರೇಷನ್ ನಿಮ್ಮದು ಫರ್ದರ್ ಪ್ರೊಸೆಸ್ ಕಂಟಿನ್ಯೂ ಆಗಲ್ಲ. ನೀವು ಕೌನ್ಸ್ಲಿಂಗ್ ಪ್ರೊಸೆಸ್ಗೆ ಎಲಿಜಿಬಲ್ ಆಗಲ್ಲ. ಅದಕ್ಕೋಸ್ಕರ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ನೀವು ರಿಜಿಸ್ಟ್ರೇಷನ್ ನಿಮ್ಮ ಅಪ್ಲಿಕೇಶನ್ ನಂಬರ್ ನೋಡಿ ಒಂದ್ಸಲ ತೋರಿಸ್ಬಿಡ್ತೀನಿ ಹೀಗೆ ಕ್ವಿಕ್ಕಾಗಿ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಕೊಟ್ಟು ವೆರಿಫೈ ಕೊಟ್ಟರೆ ಮುಂದೆ ಪ್ರೊಸೆಸ್ ಬರುತ್ತೆ. ನೀವು ಪಾಸ್ವರ್ಡ್ ಅದು ರೀಸೆಟ್ ಮಾಡೋದು ಬರುತ್ತೆ, ಒಂದು OTP ಬರುತ್ತೆ ನಿಮಗೆ. ಅದಾದ ನಂತರ ನಿಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ನೀವು ಲಾಗಿನ್ ಆಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಪ್ರೊಫೈಲ್ ಎಲ್ಲ ಅಲ್ಲಿ ಇರುತ್ತೆ. ಇಲ್ಲಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ್ರೆ ಬರುತ್ತೆ. ರಿಜಿಸ್ಟ್ರೇಷನ್ ಪ್ರೊಸೆಸ್ ಎಲ್ಲಿ ಅಂದರೆ ಜೂನ್ 3 ಮಟ್ಟ ನಿಮಗೆ ಅವಕಾಶ ಇದೆ. ಅದಾದ ನಂತರ ನಿಮ್ಮದು ಆ್ಯಕ್ಚುಯಲ್ ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಇದೇ ಒಂದು ಪೋರ್ಟಲಲ್ಲಿ, ಇದೇ ಒಂದು ಅಪ್ಲಿಕೇಶನ್ ಮುಖಾಂತರ. ಅದನ್ನು ನಾನು ಒಂದ್ಸಲ ಸ್ಟಾರ್ಟ್ ಆದಮೇಲೆ ಯಾವ ಥರ ಲಾಗಿನ್ ಆಗಬೇಕು, ಯಾವ ಥರ ಆಪ್ಷನ್ ಎಂಟ್ರಿ ಮಾಡಬೇಕು, ಲೈಕ್ ಎರಡು ಥರ ಬರುತ್ತೆ. ಒಂದು ಎಕ್ಸಿಸ್ಟಿಂಗ್ ಅಂದರೆ ಓಲ್ಡ್ ಸೈನಿಕ್ ಸ್ಕೂಲ್ SS ಅಂತ ನಿಮ್ಮ ಆಪ್ಷನಲ್ಲಿ, ನಿಮ್ಮ ಒಂದು ಇದರಲ್ಲಿ ಇರುತ್ತೆ. ಅದು SS ಅಂದರೆ ಎಕ್ಸಿಸ್ಟಿಂಗ್ ಓಲ್ಡ್ ಸೈನಿಕ್ ಸ್ಕೂಲ್ಸ್. ಅದು 10 ಆಯ್ಕೆಗಳನ್ನು ನಾವು ಹಾಕ್ಬಹುದು. ಮತ್ತು ಬಲಗಡೆ ನಿಮಗೆ ನ್ಯೂ ಸೈನಿಕ್ ಸ್ಕೂಲ್ಸ್ ಅಂತ ಇರುತ್ತೆ. ಅಲ್ಲಿ ನೀವು 10 ಆಯ್ಕೆಗಳನ್ನು ಹಾಕ್ಬಹುದು. ಪ್ರತಿ ರೌಂಡಲ್ಲೂ ನಿಮಗೆ ಇನ್ ಕೇಸ್ ಸೀಟ್ ಅಲೋಟ್ ಆದರೆ, ಸೀಟ್ ಸಿಕ್ಕರೆ ನಿಮಗೆ ಇಷ್ಟ ಇರೋದಿದ್ರೆ ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು. ಸಿಕ್ಕಂಥ ಸೀಟನ್ನು ಬಿಟ್ಟು ಅದು ಮುಂದಿನ ರೌಂಡಿಗೆ ಆ ಸೀಟ್ ಬರುತ್ತೆ. ಸೊ ಒಂದ್ಸಲ ನೀವು ನೆಕ್ಸ್ಟ್ ರೌಂಡಿಗೆ ಹೋದರೆ ನಿಮಗೆ ಅಲೋಟ್ ಆದಂಥ ಸೀಟು ಹೋಗಿಬಿಡುತ್ತೆ, ಅದು ಇರಲ್ಲ. ಅದು ಅಂದ್ರೇನು ಬೇರೆಯವರಿಗೆ ಹೋಗುತ್ತೆ ನೆಕ್ಸ್ಟ್ ರೌಂಡಲ್ಲಿ. ಅದೇ ರೌಂಡಲ್ಲ, ನೆಕ್ಸ್ಟ್ ರೌಂಡಲ್ಲಿ ಹೋಗುತ್ತೆ. ಸುಮಾರು ಜನ ಕ್ವಶನ್ ಇದೆ, ಸುಮಾರು ಜನ ಹಿಂದೆ ಕೇಳಿದರೆ, ಲೈಕ್ ಫಸ್ಟ್ ರೌಂಡಲ್ಲಿ ನನಗೆ ಸೀಟ್ ಸಿಕ್ಕಿತ್ತು, ಬಟ್ ಅದು ಹಾಗೆ ಇರುತ್ತಾ ನೆಕ್ಸ್ಟ್ ರೌಂಡಿಗೆ ಹೋದರೂ ಕೂಡ? ನೆಕ್ಸ್ಟ್ ರೌಂಡ್ ನನಗೆ ಸೀಟ್ ಸಿಗದೇ ಇದ್ದರೆ ಆ ಸೀಟ್ ಇರುತ್ತಾ ಅಂತ ಕೇಳ್ತಾರೆ. ಬಟ್ ದಟ್ ಇಸ್ ರಾಂಗ್. ನೀವು ಒಂದ್ಸಲ ನೆಕ್ಸ್ಟ್ ರೌಂಡಿಗೆ ಹೋದರೆ ನಿಮಗೆ ಸಿಕ್ಕಂಥ ಸೀಟು ಕೂಡ ಹೋಗಿಬಿಡುತ್ತೆ. ಸೊ ಆ ಥರ ಪ್ರೊಸೆಸ್ ಇರುತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾತಾಡೋಣ. ಇಲ್ಲಿವರೆಗೆ ಏನಂತಂದರೆ, ನೀವು ರಿಜಿಸ್ಟ್ರೇಷನ್ ಮಾಡಿದರೆ ಸಾಕು. ನೆಕ್ಸ್ಟ್ 3ನೇ ತಾರೀಕು ನಂತರ ಒಂದು ನೋಟಿಫಿಕೇಶನ್ ಬರುತ್ತೆ. ಯಾವ ಥರ ಕೌನ್ಸಿಲಿಂಗ್ ಪ್ರೊಸೆಸ್ ಎಲ್ಲ ನಡೆಯುತ್ತೆ, ಅದಕ್ಕೊಂದು ಡೇಟ್ ಇರುತ್ತೆ, ರೇಂಜ್ ಅಂದರೆ ಒಂದು 2-3 ಡೇಸ್ ಅಥವಾ 4 ಡೇಸ್ ಅದಕ್ಕೆ ಒಂದು ಟೈಮ್ ಇರುತ್ತೆ. ನೀವು ಈ ಕೌನ್ಸಿಲಿಂಗಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ. ಅದನ್ನು ನಂತರದ ವಿಡಿಯೋದಲ್ಲಿ ಮಾತಾಡೋಣ. ಇವಾಗ ಏನಂತಂದರೆ, ಈ ವಿಡಿಯೋದಲ್ಲಿ ನಾನು ಸೀಟ್ ಮ್ಯಾಟ್ರಿಕ್ಸ್ ಕೊಡಗು, ಬಿಜಾಪುರ ಮತ್ತು ಸಂಗೊಳ್ಳಿ ರಾಯಣ್ಣ ಒಂದು ಸೈನಿಕ ಶಾಲೆಯಲ್ಲಿ ಎಷ್ಟೆಷ್ಟು ಸೀಟ್ಗಳಿವೆ, ಬಾಲಕರೇ ಅಂದರೆ ವಿದ್ಯಾರ್ಥಿಗಳು, ಬಾಯ್ಸ್ಗೆ ಎಷ್ಟಿದೆ, ಗರ್ಲ್ಸ್ಗೆ ಎಷ್ಟಿದೆ, ಅದರ ಬಗ್ಗೆ ನೋಡೋಣ. ಈ ಒಂದು ವೆಬ್ಸೈಟನ್ನು ನೀವು ಓಪನ್ ಮಾಡಿದರೆ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದಾದ್ಮೇಲೆ ನೀವು 6ನೇ ತರಗತಿ ಬೇಕಾ ಅಥವಾ 9ನೇ ತರಗತಿ ಬೇಕಾ ನೋಡಿ. 6ನೇ ತರಗತಿ. ಇಲ್ಲಿ ನಾನು ಸೈನಿಕ ಸ್ಕೂಲ್ಸ್ ಅಂದರೆ ಇದು ಓಲ್ಡ್ ಸೈನಿಕ್ ಸ್ಕೂಲ್ ಬಿಜಾಪುರ ಮತ್ತು ಕೊಡಗು ಇರುತ್ತೆ. ಇದರಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ 2025 ಇಲ್ಲಿ ಡಿಫಾಲ್ಟ್ ಇರುತ್ತೆ. ಸರ್ಚ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಲಿಸ್ಟ್ ಆಫ್ ಓಲ್ಡ್ ಸೈನಿಕ್ ಸ್ಕೂಲ್ಸ್ ಬರುತ್ತೆ. ಎಲ್ಲ ಬೇರೆ ಬೇರೆ ಸ್ಟೇಟಿಂದ ಬರುತ್ತೆ. ನಮ್ಮ ಸ್ಟೇಟಿಂದ 2 ಸೈನಿಕ ಸ್ಕೂಲ್ಸ್ ಇದೆ ಇಲ್ಲಿ. ಸೊ ಇದರಲ್ಲಿ ನಾನು ಪ್ರಿಂಟ್ಔಟನ್ನು ಅಂದರೆ ಸ್ಕ್ರೀನ್ಶಾಟನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಸರ್ಚ್ ಮಾಡಿ ಬಂದಾಗ ಇಲ್ಲಿ ಒಂದು ಬಿಜಾಪುರ ಸೈನಿಕ್ ಸ್ಕೂಲ್ ಅಂತಿದೆ ಇದೆ. ಇಲ್ಲಿ ಇಲ್ಲಿ ಬರೋದಾದರೆ ಇಲ್ಲಿ ನೋಡಿ, ಕರ್ನಾಟಕ ಬಿಜಾಪುರದಲ್ಲಿ ಬರೋದು ರೆಸಿಡೆನ್ಸಿಯಲ್ ಇರುತ್ತೆ. ಇದು ಬಾಯ್ಸ್ಗೆ, ಅದು ಫಸ್ಟ್ ಕಾಲಮ್, ಫಸ್ಟ್ ರೋ ಬಂದು ಬಾಯ್ಸ್ಗೆ. SCಯಲ್ಲಿ ನಮಗೆ 11 ಸೀಟ್ ಇರುತ್ತೆ. SC ಕ್ಯಾಟಗರಿಯಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ 11 ಸೀಟ್ಗಳಿರುತ್ತೆ, SC ಕ್ಯಾಟಗರಿಯಲ್ಲಿ ಇರೋರು. ಮತ್ತು STಗೆ 5 ಸೀಟ್ ಇದೆ. OBCಗೆ 20 ಸೀಟ್ ಇದೆ. OBCಗೆ 20. ಮತ್ತು ಜನರಲ್ ಕ್ಯಾಟಗರಿ, ನೀವು GM ಏನು ಬರ್ತೀರಾ ಅವರಿಗೆ 29 ಸೀಟ್ಸ್ ಇದೆ ಇಲ್ಲಿ. ಆನಂತರ ಹೋಮ್ ಡಿಫೆನ್ಸ್ ಕರ್ನಾಟಕ, ಇದು ನೋಡ್ರಿ, ಇದು ಹೋಮ್ ಸ್ಟೇಟ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್, ಹೋಮ್ ಸ್ಟೇಟ್ ಅಂದರೆ ನೀವು ಕರ್ನಾಟಕದವರಾಗಿದ್ದರೆ ನಿಮಗೆ ಈ ಎಲ್ಲ ಸೀಟ್ಸ್ಗಳನ್ನು ತೆಗೆದುಕೊಳ್ಬೋದು ಬೇರೆ ಬೇರೆ ಕ್ಯಾಟಗರಿಯಲ್ಲಿ. ಇಲ್ಲಿ ಹೋಮ್ ಡಿಫೆನ್ಸ್, ನೀವೇನಾದರೂ ಡಿಫೆನ್ಸ್ ಕೋಟಾದಲ್ಲಿ ನಿಮ್ಮ ತಂದೆ ಅಥವಾ ತಾಯಿ ಆಗಲಿ ಡಿಫೆನ್ಸ್
ಕೋಟಾದಲ್ಲಿ, ಅಂದರೆ ಈಗ ಆರ್ಮಿ ರಿಲೇಟೆಡ್ ಏನಾದರೂ ಜಾಬಲ್ಲಿದ್ದರೆ ಮತ್ತು ರಿಟೈರ್ಡ್ ಆಗಿದ್ರು ಕೂಡ ಈ ಒಂದು ಸೀಟ್ಗಳನ್ನು ನೀವು ತೆಗೆದುಕೊಳ್ಬೋದು. ಅಂತ 9 ಸೀಟುಗಳು ಹುಡುಗರಿಗೆ ಇರುತ್ತೆ. ಇದು ಅದರ್ ಸ್ಟೇಟ್ ಅಂದರೆ ಬೇರೆ ಯಾವುದೇ ಸ್ಟೇಟ್ ಇರ್ಬೋದು ನಮ್ಮ ಭಾರತದಲ್ಲಿ, ಆ ಒಂದು ವಿದ್ಯಾರ್ಥಿಗಳಿಗೆ ಈ ಸೀಟುಗಳು ಲಭ್ಯ ಇರ್ತವೆ. ಅಂಥವರಿಗೆ SC 5, ST 2, OBC 9, ಜನರಲ್ 14, ಡಿಫೆನ್ಸ್ ಕೋಟಾ 4. ಸೊ ಟೋಟಲ್ ಬಾಯ್ಸ್ಗೆ ಸೇರಿ 108, ಅಂದರೆ 108 ಸೀಟ್ ಇರುತ್ತೆ. ನೆಕ್ಸ್ಟ್ ನೋಡಿ, ವಿದ್ಯಾರ್ಥಿನಿಯರಂದ್ರೆ ಗರ್ಲ್ಸ್ಗೆ ಎಷ್ಟಿದೆ? SC 1, ST 1, OBC ಕರ್ನಾಟಕ OBC 2, ಕರ್ನಾಟಕ GM 2. ಅದೇ ಥರ ಡಿಫೆನ್ಸಲ್ಲಿ ಒಂದಿರುತ್ತೆ. ಸೊ ಹುಡುಗಿಯರದು ಕರ್ನಾಟಕದಿಂದ ಸುಮಾರು 7 ಸೀಟುಗಳದು. ಅದೇ ಥರ ಅದರ್ ಸ್ಟೇಟ್ ಅವರಿಗೆ SC 1, ST 1, OBC 1, ಜನರಲ್ 1, ಅದರ ಡಿಫೆನ್ಸ್ 1, ಇಲ್ಲಿ 5 ಆಯಿತು. 5 + 7, ಸೊ ಟೋಟಲ್ 12 ಗರ್ಲ್ಸ್ಗೆ ಬಿಜಾಪುರದಲ್ಲಿ ಅವಕಾಶ ಇದೆ. ಟೋಟಲ್ 120 ಇಂಟೇಕ್ ಇರುತ್ತೆ ಇಲ್ಲಿ. 120 ಟೋಟಲ್ ಇನ್ಕ್ಲೂಡಿಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಬಾಯ್ಸ್ ಬಂದು 108, ಗರ್ಲ್ಸ್ ಬಂದು 12. ಸೊ ಅದೇ ಥರ ನಾವು ಕೊಡಗು ನೋಡೋದಾದರೆ, ಕೊಡಗುದಲ್ಲಿ ಒಟ್ಟು ಸೀಟುಗಳು 100, ಬಟ್ ನಮ್ಮ ಬಿಜಾಪುರದಲ್ಲಿ 120. ಇಲ್ಲಿ ಬಾಯ್ಸ್ಗೆ ಮತ್ತು ನಮ್ಮ ಹೋಮ್ ಸ್ಟೇಟ್ ಕರ್ನಾಟಕದವ್ರಿಗೆ ಎಷ್ಟಿದೆ? ಹೋಮ್ SC 9, ST 4, OBC 17, ಹೋಮ್ ಅಂಡ್ ರಿಸರ್ವ್ ಅಂದರೆ ಇದು ಜನರಲ್ 24 ಇದೆ. ನಮ್ಮ ಬಿಜಾಪುರದಲ್ಲಿ ಎಷ್ಟಿದೆ? 29 ಇದೆ. ಇದೆಷ್ಟಿದೆ? 20 ಇದೆ. ಸೊ ಒಂದು ಸ್ವಲ್ಪ ಸೀಟ್ ಹೆಚ್ಚಿದೆ ಬಿಜಾಪುರದಲ್ಲಿ, ಯಾಕಂದರೆ ಇಲ್ಲಿ 120 ಇದೆ. ಹೋಮ್ ಡಿಫೆನ್ಸ್ ಎಷ್ಟಿದೆ? 8 ಇದೆ ಕೊಡಗು. ಮತ್ತು ಬೇರೆ ಸ್ಟೇಟ್ ಅವರಿಗೆ SC 4, ST 1, OBC 8, ಜನರಲ್ ಮೆರಿಟ್ 12, ಡಿಫೆನ್ಸ್ ಕೋಟಾದಲ್ಲಿ 3. ಸೊ ಬಾಯ್ಸ್ಗೆ ಟೋಟಲ್ 90. ನೆಕ್ಸ್ಟ್ ಗರ್ಲ್ಸ್ಗೆ ಇಲ್ಲಿ ನೋಡಿ ಎಲ್ಲನೂ ಒಂದೊಂದಿದೆ. ನಮ್ಮ ಬಿಜಾಪುರದಲ್ಲಿ OBC 2, GM 2 ಇದೆ. ಅದು ಒಂದು ವ್ಯತ್ಯಾಸ. ಇಲ್ಲಿ 5 + 5, ಬೇರೆ ಸ್ಟೇಟ್ ಅವರಿಗೂ 5 ಇದೆ. ಸೊ ಅದಕ್ಕೋಸ್ಕರ ಇದು 10 ಆಗುತ್ತೆ. ಟೋಟಲ್ ನಿಮಗೆ 100 ಸೀಟ್ಸ್ ಇದೆ. ನೆಕ್ಸ್ಟ್ ಬಂದು ಸಂಗೊಳ್ಳಿ ರಾಯಣ್ಣ. ಇದು ಹೊಸ ನ್ಯೂ ಸೈನಿಕ್ ಸ್ಕೂಲ್ ಅಂತ ಬರುತ್ತೆ. NSS ಅಂತ ನೀವು ನೋಡಿರ್ತೀರ. NSS ಅಂದರೆ ನ್ಯೂ ಸೈನಿಕ್ ಸ್ಕೂಲು. ಇದರದ್ದು ಮಾತ್ರ ತೊಗೊಂಡಿದ್ದೆ ನಾನು. ಒಂದು ಗುಲ್ಬರ್ಗ ಇರಬೇಕು, ಆಮೇಲೆ ಇನ್ನೊಂದು ಮೈಸೂರಲ್ಲಿದೆ. ಅದ್ರ ಬಗ್ಗೆ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಮಾತಾಡ್ತೇನೆ ಬೇಕಂದರೆ. ಇಲ್ಲಿ ಸಂಗೊಳ್ಳಿ ರಾಯಣ್ಣ ಇಟ್ಸ್ ಎ ಫೀವರ್ಲಿ ಏನಂದರೆ, ಇದು ಕೂಡ ಸೈನಿಕ ಶಾಲೆನೇ. ಒಂದು 4 ವರ್ಷ ಆಗಿರ್ಬೋದು ಇದು ಪ್ರಾರಂಭ ಆಗಿ. ಇಲ್ಲಿ ಹುಡುಗರಿಗೆ ಎಷ್ಟು ಸೀಟ್ ಇದೆ ನೋಡೋಣ. SCಯಲ್ಲಿ 10, 40% ರೂಟ್ ಅಂತ ನೀವು ಸೆಲೆಕ್ಟ್ ಮಾಡಿರ್ತೀರ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ, ಅವರೆಲ್ಲ ಇದನ್ನು ಹೇಳೋಕ್ಕೆ ಎಲಿಜಿಬಲ್ ಇರ್ತೀರಿ. ST 4, OBC 19, 28 ಜನರಲ್ ಮೆರಿಟು, ಆಮೇಲೆ ಡಿಫೆನ್ಸ್ ಕೋಟಾ 9. ಇದು 60% ಕ್ಯಾಟಗರಿ ಇದೆ. ನೀವು ಹಾಕಿರಲ್ಲ, ಬಂದಿರಲ್ಲ. ಸೊ ಇದನ್ನು ಬಿಡಿ, ಇದನ್ನಷ್ಟು ಮಾತ್ರ ನೋಡಿ. ಅಂದರೆ ಗರ್ಲ್ಸ್ಗೆ ಎಷ್ಟಿದೆ ಅಂದರೆ SC 2, ST 2, OBC 3, ಜನರಲ್ ಮೆರಿಟ್ 2, ಮತ್ತು ಡಿಫೆನ್ಸ್ ಕೋಟಾ 1. ಸೊ ಟೋಟಲ್ ಸೇರಿ 70 + 10, ಇದು 80 ಇಂಟೇಕ್ ಇದೆ. 40% ರೂಟ್ ಅವರಿಗೆ. ಇದಿಷ್ಟು ಮಾಹಿತಿ. ನೀವೇನಾದರೂ ನಿಮ್ಮ ರ್ಯಾಂಕನ್ನು ಕರೆಕ್ಟಾಗಿ ನೋಡಿಟ್ಕೊಂಡಿದ್ದಾದರೆ, ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಈ ಸ್ಟೇಟಲ್ಲಿ ನಿಮ್ಮದು ಎಷ್ಟು ರ್ಯಾಂಕ್ ಇದೆ. ಫಾರ್ ಎಕ್ಸಾಂಪಲ್ ನಿಮ್ಮದು ಈ ಸ್ಟೇಟಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಬಿಜಾಪುರ ಹೋದರೆ, ಬಿಜಾಪುರ ಇದೆ. ಇಲ್ಲಿ ಬಿಜಾಪುರದಲ್ಲಿ ಜನರಲ್ ಕ್ಯಾಟಗರಿ 29 ಇದೆ. ನಿಮ್ಮ ಕರ್ನಾಟಕದ ರ್ಯಾಂಕ್ ನೋಡಿದಾಗ ನೀವು GM ಕ್ಯಾಟಗರಿಯಲ್ಲಿ 29ನೇ ರ್ಯಾಂಕ್ ಆದರೆ ನಿನಗೊಂದು ಸೀಟ್ ಪಕ್ಕ ಸಿಗುತ್ತೆ. ಆ ಥರ. ಇನ್ನೊಂದೇನಪ್ಪ ಅಂತಂದರೆ, ಪ್ರತಿಯೊಂದು ರೌಂಡಲ್ಲಿಯೂ ಕೂಡ ಅರ್ಧ ಸೀಟ್ಗಳು ಖಾಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಹೋದ ನಾನು ನೋಡಿದಾಗೆ OBCಯಲ್ಲಿ 20 ಇದೆ. ಫಸ್ಟ್ ರೌಂಡಲ್ಲಿ ಇವನ್ 20 ಸೀಟ್ಸ್ ಕೂಡ ಅಲೋಟ್ ಆಗಿರುತ್ತೆ. 20 ಮೆಂಬರ್ಸ್ ಸೆಲೆಕ್ಟ್ ಆಗಿರ್ತಾರೆ. ಅದರಲ್ಲಿ ಅಡ್ಮಿಷನ್ ಆಗೋದು ಸುಮಾರು 10 ರಿಂದ 12. ಹೋದ ವರ್ಷದ್ದು ಒಂದು ಇದನ್ನು ನೋಡೋದಾದರೆ, ಮಾಹಿತಿಯನ್ನು ನೋಡೋದಾದರೆ, ನಾನು ನೋಡಿದ ಪ್ರಕಾರ
ಒಂದು ಅರ್ಧಕ್ಕರ್ಧ ಅಡ್ಮಿಷನ್ ಮಾತ್ರ ಆಗತ್ತೆ. ಫಾರ್ ಎಕ್ಸಾಂಪಲ್ 20 ಸೀಟ್ಸ್ ಒ ಬಿ ಸಿ ಇದ್ರೆ ಅದರಲ್ಲಿ 10 ಸೀಟ್ ಆಗ್ಬೋದು, 10ರಿಂದ 12 ಸೀಟು ಈ ರೌಂಡಲ್ಲಿ ಆಗ್ಬೋದು. ಯಾಕಂತಂದ್ರೆ ಇವಾಗ ನವೋದಯ ರಿಸಲ್ಟು ಸುಮಾರು ಎಲ್ಲ ಪರೀಕ್ಷೆಗಳ ರಿಸಲ್ಟ್ ಬಂದಾಗಿದೆ. ಸುಮಾರು ವಿದ್ಯಾರ್ಥಿಗಳು ನವೋದಯ ಹೋಗೇ ಬರುತ್ತಾರೆ, ಅವರು ಚೆನ್ನಾಗಿ ಸ್ಕೋರ್ ಮಾಡಿರ್ತಾರೆ ಈ ಒಂದು ಸೈನಿಕ ಪರೀಕ್ಷೆಯಲ್ಲಿ. ಅಂಥ ವಿದ್ಯಾರ್ಥಿಗಳು ನವೋದಯ ಹೋಗಿದ್ರಿಂದ ಅವರು ಸೀಟ್ಗಳು ಇಲ್ಲಿ ಖಾಲಿ ಉಳಿತವೆ. ಸೊ ಅದಕ್ಕೋಸ್ಕರ ಒಂದು ಎಲ್ಲರಿಗೂ ಒಂದು ಅವಕಾಶ ಇರುತ್ತೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಒಂದು ಜಿ ಎಮ್ ಕ್ಯಾಟಗರಿ ಆಗಿದ್ರೆ ನೀನು 260+ ಇದ್ರೆ ನಿನಗೆ ಚಾನ್ಸ್ ಇದೆ ಜಿ ಎಮ್ ಕ್ಯಾಟಗರಿ ಕರ್ನಾಟಕದಿಂದ. ಅದೇ ಥರ ಒ ಬಿ ಸಿ ಅಂದರೆ ನೀನು ಒಂದು 250+ ಇದ್ರೆ ನಿನಗೂ ಚಾನ್ಸ್ ಇದೆ. ಲೈಕ್ ಫಸ್ಟ್ ಏನಂದರೆ 6 ರೌಂಡ್ ಕೌನ್ಸಿಲಿಂಗ್ ಆಗುತ್ತೆ. 6 ರೌಂಡಲ್ಲಿ ಕಾಮನ್ ಆಗಿ ಎಲ್ಲ ಸ್ಕೂಲ್ಗಳಿಗೆ ಆಲ್ ಓವರ್ ಇಂಡಿಯಾ ಕಾಮನ್ ಕೌನ್ಸಿಲಿಂಗ್ ಅದು. 6 ರೌಂಡ್ ನಂತರ ಏನು ಮಾಡ್ತಾರೆ, ಉಳಿದಂಥ ಸೀಟುಗಳನ್ನು ಆಯಾ ಸ್ಕೂಲ್ಗಳಿಗೆ ಕೊಡ್ತಾರೆ. ಆಯಾ ಸ್ಕೂಲ್ಗಳು ಮತ್ತೆ ಫರ್ದರ್ ಕೌನ್ಸಿಲಿಂಗ್ ಮಾಡ್ತಾ 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 ಹೋಗ್ತಾರೆ. ನಾನು ನೋಡಿದ ಪ್ರಕಾರ ಸುಮಾರು 2021-22ರಲ್ಲಿ ಸುಮಾರು 16 ರೌಂಡು 16 ರೌಂಡ್ಸ್ ಮಟ್ಟ ನಾನು ಕೊಡಗುದಲ್ಲಿ ನೋಡಿದ್ದೀನಿ. 16ನೇ ರೌಂಡಿಗೆ 214 ಆದಂಥ ಒ ಬಿ ಸಿ ಕ್ಯಾಂಡಿಡೇಟ್ ನಮ್ಮ ತರಬೇತಿ ಕೇಂದ್ರದಿಂದ ಕೊಡಗುಗೆ ಆಗಿದ್ದ. ಬಟ್ ಈ ವರ್ಷ ಆ ಥರ ಸಿನಾರಿಯೋ ಇಲ್ಲ. 214 ಆಗಿದ್ರೆ ನಿನಗೆ ಹೈಲಿ ಇಂಪಾಸಿಬಲ್ ಅಂತ ಹೇಳ್ಬೋದು ಕೊಡಗು ಮತ್ತು ಬಿಜಾಪುರ. ಇನ್ನೊಂದು ಪಾಲಕರಲ್ಲಿ ಏನು ಡೌಟ್ ಇದೆ ಅಂತಂದರೆ, ಸರ್ ಬಿಜಾಪುರಗಿಂತ ಕೊಡಗು ಕಾಂಪಿಟೇಷನ್ ಕಡಿಮೆ ಆಗುತ್ತೆ, ಕೊಡಗು ಹಾಕೋಣ ಅಂತ. ಎರಡು ಸ್ಕೂಲ್ ನೋಡಿ ಚೆನ್ನಾಗಿದೆ, ಭಾಳ ಏನು ವ್ಯತ್ಯಾಸ ಆಗಲ್ಲ. ಹೋದ ಸಲ ಏನಾಗಿತ್ತು ಅಂದರೆ ಒ ಬಿ ಸಿಯಲ್ಲಿ ಒಂದು ರೌಂಡಲ್ಲಿ ಇಲ್ಲಿ 241 ಇದ್ದವರು ಆಗಿದ್ರು. ಫಾರ್ ಎಕ್ಸಾಂಪಲ್ ಇದು ಬಿಜಾಪುರ, ಕೊಡಗು 240 ಇದ್ದವರು ಆಗಿದ್ರು. ಇಷ್ಟೇ ವ್ಯತ್ಯಾಸ, ಒಂದು ಅಂಕದಲ್ಲಿ ವ್ಯತ್ಯಾಸ ಇರುತ್ತೆ ಅಂತ. ಏನು ಬಹಳ ಡಿಫ್ರೆನ್ಸ್ ಏನಾಗಲ್ಲ, ಒಂದು ಅಂಕ ಅಂದರೂ ಕೂಡ ಭಾಳ ಮ್ಯಾಟ್ರ್ ಆಗುತ್ತೆ. ಸೊ ನಿಮ್ಮ ಇಷ್ಟ ಅದು. ಸುಮಾರು ಜನ ಹೇಳ್ತಿರ್ತಾರೆ ಕೊಡಗು ನಮ್ಮ ನಾರ್ತ್ ಕರ್ನಾಟಕದ ತುಂಬ ದೂರ ಆಗುತ್ತೆ ಹಾಗೆ ಹೀಗೆ ಅಂತ. ಹಿಂಗೇನು ದೂರ ಇಲ್ಲ, ಲೈಕ್ ಬಸ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ, ವಾತಾವರಣ ಎಲ್ಲ ಚೆನ್ನಾಗಿದೆ. ನಮ್ಮ ಬಿಜಾಪುರದಲ್ಲಿ ಸ್ವಲ್ಪ ಬಿಸಿಲಾಗುತ್ತೆ, ಆದರೆ ಕೊಡಗುದಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ವಾತಾವರಣ. ತುಂಬ ಗ್ರೀನರಿ ಇರೋದ್ರಿಂದ ವಾತಾವರಣ ಚೆನ್ನಾಗಿರುತ್ತೆ. ಓವರಾಲ್ ಎರಡೂ ಚೆನ್ನಾಗಿದೆ ಇದು ಸ್ಕೂಲು, ಬಿಜಾಪುರ ಆಯ್ತು ಕೊಡಗು ಆಯ್ತು. ನಿಮ್ಗೆ ಹೇಳೋದಾದರೆ ಎಲ್ಲಿ ಸಿಕ್ಕರೂ ಕೂಡ ಇಲ್ಲಿ ಸುಮಾರು ನನಗೆ ಪರಿಚಯ ಇರುವಂಥ ಪಾಲಕರು ವಿದ್ಯಾರ್ಥಿಗಳಿದ್ದಾರೆ. ಹೋದ ವರ್ಷ ನನಗೆ ಪರಿಚಯ ಇರುವವರು 276 ಒಂದಾಗಿತ್ತು, 246 ಒಂದಾಗಿತ್ತು. ಇದು ಗರ್ಲ್ ಜನರಲ್ ಮೆರಿಟಲ್ಲಿ ವಿದ್ಯಾರ್ಥಿನಿ ಆಗಿದ್ದು ಒ ಬಿ ಸಿ. ಮತ್ತು ಒಂದು 272 ಏನೋ ಬಾಯ್ ಆಗಿದ್ದು ನಾನು ಫಸ್ಟ್ ರೌಂಡಲ್ಲಿ. ಸೊ ಸುಮಾರು ಜನ ಪರಿಚಯ ಇದ್ದಾರೆ ಅಲ್ಲಿ ಕೂಡ ಚೆನ್ನಾಗಿದೆ ಎಜುಕೇಷನ್ನು. ಈವನ್ ಬಿಜಾಪುರದಲ್ಲಿಯೂ ಚೆನ್ನಾಗಿದೆ. ಬಟ್ ಸಂಗೊಳ್ಳಿ ರಾಯಣ್ಣ ಅಂತ ಬಂದಾಗ ಒಂಚೂರು ನೀವು, ನನಗಷ್ಟು ಮಾಹಿತಿ ಇಲ್ಲ ಅದ್ರ ಬಗ್ಗೆ, ಯಾಕಂದರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಇಲ್ಲ, ಯಾರು ಪಾಲಕರು ಕೂಡ ನಮಗೆ ಕಾಂಟ್ಯಾಕ್ಟಲ್ಲಿಲ್ಲ. ಅದಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣ ಇನ್ ಕೇಸ್ ನಿಮಗೆ ಸಿಕ್ಕರೆ ಒಂಚೂರು ಹೋಗಿ ಎನ್ಕ್ವೈರ್ ಮಾಡಿ ಯಾವ ಥರ ಫೆಸಿಲಿಟೀಸ್ ಇದೆ, ಅಲ್ಲಿ ವಾತಾವರಣ ಹೇಗಿದೆ, ಸೊ ಅದನ್ನೆಲ್ಲ ತಿಳ್ಕೊಂಡು ಆಮೇಲೆ ನೀವು ಡಿಸಿಷನ್ ತಗೋದು ಒಳಿತು. ಮತ್ತು ಇನ್ನಿತರ ಹೊಸ ಸ್ಕೂಲ್ಸ್ ಇದೆ, ಸೈನಿಕ್ ಸ್ಕೂಲ್ಸು. ಇನ್ನೊಂದೇನಪ್ಪ ಅಂದರೆ ಒಂದು 3-4 ವರ್ಷದಿಂದ ಅವು ಪ್ರಾರಂಭ ಆಗಿವೆ. ಅಲ್ಲಿ ಫೆಸಿಲಿಟೀಸ್ ಬಗ್ಗೆ ನಮಗಷ್ಟು ಮಾಹಿತಿ ಇಲ್ಲ. ಇನ್ ಕೇಸ್ ನಿಮಗೆ ಅಲ್ಲಿ ತೊಗೊಳ್ಳೋದಾದರೆ ಹೋಗಿ ವಿಸಿಟ್ ಮಾಡಿ, ಏನೇನು ಫೆಸಿಲಿಟೀಸ್ ಇದೆ ಆ್ಯಸ್ ಅ ಸೈನಿಕ್ ಸ್ಕೂಲು ಅದನ್ನು ನೋಡಿ ನೀವು ನಿಮ್ಮ ಒಂದು ಫೈನಲ್ ಡಿಸಿಷನನ್ನು ಮಾಡಬೇಕಾಗತ್ತೆ. ಅಲ್ಲಿರುವಂಥ ವಿದ್ಯಾರ್ಥಿಗಳ ಫೀಡ್ಬ್ಯಾಕ್ ತೆಗೆದುಕೊಂಡು, ಪಾಲಕರ ಒಂದು ಫೀಡ್ಬ್ಯಾಕ್ ತೆಗೆದುಕೊಂಡು ನೀವು ನಿಮ್ಮ ಆಯ್ಕೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ನೋಡ್ತೀನಿ ತಾಳಿ ಒಂಚೂರು ಮತ್ತೇನಾದರೂ ಮಾಹಿತಿ ಇದೆಯಾ ಅಂತ. ಕೌನ್ಸಿಲಿಂಗ್ ಪ್ರೊಸೀಜರ್, ಕೌನ್ಸಿಲಿಂಗ್ ಶೆಡ್ಯೂಲ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನಂತರದ ಶೆಡ್ಯೂಲ್ ಗೊತ್ತಾಗುತ್ತೆ. ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ನೋಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೀಟ್ ಮ್ಯಾಟ್ರಿಕ್ಸು, ಸ್ಕೂಲ್ ಇನ್ಫಾರ್ಮೇಷನ್ ನೋಡಿ ನೀವು. ಪ್ರೀವಿಯಸ್ ಇಯರ್ ಕಟ್ ಆಫ್ ಇದನ್ನೊಂದು ಹೇಳ್ಬಿಡ್ತೀನಿ ನಾನು. ಪ್ರತಿಯೊಂದು ಸ್ಕೂಲ್ದು ಕಟ್ ಆಫ್ ಇರೋದು ಒಂದು ಸೆಕೆಂಡ್ ಇಲ್ಲಿ ಡೌನ್ಲೋಡ್ ಮಾಡ್ಬೋದು. ಓಕೆ, ಇಲ್ಲಿ ಪ್ರತಿಯೊಂದು ಸ್ಕೂಲ್ದು ಒಂದು ಕಟ್ ಆಫ್ ಇದೆ. ಬಟ್ ಇದು ಎಷ್ಟು ಜೆನ್ಯೂನ್ ಅಂತ ನನಗೆ ಗೊತ್ತಿಲ್ಲ, ಎಷ್ಟು ಕರೆಕ್ಟ್ ಆಗಿದೆ ಅಂತ. ಜಸ್ಟ್ ಸರ್ಚಿಂಗ್ ಫಾರ್ ಬಿಜಾಪುರ್. ಓಕೆ, ದ ಬಿಜಾಪುರ್ ಇಸ್ ಹಿಯರ್. 6ನೇ ನಂಬರ್ ಇದೆ. ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಬಿಜಾಪುರ ನೋಡಿ, ಇಲ್ಲಿ ಬಿಜಾಪುರ ಇದೆ. ಬಿಜಾಪುರ್
ಎಸ್ ಸಿ ಟಾಪ್ ಅಲ್ಲಿ ಎಸ್ ಸಿ ಇದೆ. ಎಸ್ ಸಿ ಅಲ್ಲಿ ನೋಡಿ ಹೋದ ವರ್ಷ 223 ಇದ್ದವರು ಆಯ್ಕೆ ಆಗಿದ್ರು ಲಾಸ್ಟ್ ಸೀಟ್. ಅದೇ ತರ ಎಸ್ ಟಿ ಅಲ್ಲಿ 221. ಎಸ್ ಟಿ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಎಸ್ ಸಿ ಕಂಪೇರ್ ಮಾಡಿದ್ರೆ. ಅದೇ ತರ ನಮ್ದು ಒ ಬಿ ಸಿ 242 ಇದೆ ನೋಡಿ, 242. ಅದೇ ತರ ಜನರಲ್ ಮೆರಿಟ್ 209 ಅಂತ ತೋರಿಸ್ತಾ ಇದೆ, ಬಟ್ ಇದು ಎಷ್ಟು ಕರೆಕ್ಟ್ ಇದೆ ಅಂದ್ರೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಜಿ ಎಂ ಅಲ್ಲಿ ತುಂಬಾ ಸ್ಕೋರ್ಸ್ ಇರುತ್ತೆ. ನಾಟ್ ಶೋರ್ ಅಬೌಟ್ 209 ಹಿಯರ್, ಅದನ್ನು ನೋಡಬೇಕು. ಇದನ್ನೊಂದು ನೀವು ತಲೆಯಲ್ಲಿ ಇಟ್ಕೋಬೇಡಿ. ಅದೇ ಥರ ಗರ್ಲ್ಸ್ ನೋಡಿ ಎಸ್ ಸಿ ಅಲ್ಲಿ 253 ಇದ್ದವರು ಕೂಡ ಆಗಿದ್ರು. ಅದೇ ಥರ ಎಸ್ ಟಿ 233 ಇದ್ದಂಥ ಹುಡುಗಿ ಆಗಿದ್ದು. ಸೊ ಒ ಬಿ ಸಿಯಲ್ಲಿ 264 ಆದವರು ಆಗಿದ್ದಾರೆ. ಅದೇ ರೀತಿ ಡಿಫೆನ್ಸ್ ಕೋಟಾದಲ್ಲಿ ಹುಡುಗಿಯರು 261 ಆದವರು ಆಗಿದ್ದಾರೆ. ಇದು ಜೆನ್ಯೂನ್ ಇದೆ. ಉಳಿದದ್ದು ಇಲ್ಲಿ ಮಾತ್ರ 209 ಅದನ್ನು ಐಮ್ ನಾಟ್ ಶೂರ್. ಜನರಲ್ ಮೆರಿಟ್ ಒಂದು ಡಿಫೆನ್ಸು. ನಂತರ ಏನಾಗತ್ತೆ ಅಂದರೆ ತುಂಬ ಫೀಸ್ ಇರೋದ್ರಿಂದ ಸುಮಾರು ವಿದ್ಯಾರ್ಥಿಗಳು ಆದರೂ ಕೂಡ ಅಡ್ಮಿಷನ್ ಅನ್ನು ತೆಗೆದುಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಸೀಟ್ಸ್ ಹಂಗೆ ಉಳಿತಾ ಹೋಗ್ತದೆ. ನೆಕ್ಸ್ಟ್ ಡಿಫೆನ್ಸ್ ಕೋಟಾದಲ್ಲಿ 261 ಆಗಿದೆ. ಜನರಲ್ 284, ಇದನ್ನು ನಾನು ನೋಡಿದ್ದೀನಿ. 2 ಸೀಟ್ ಇರೋದ್ರಿಂದ 288 ಇದ್ದಂಥ ವಿದ್ಯಾರ್ಥಿನಿ ಮಾಡಿಸಿದ್ರು. 284 ಇದ್ದಂಥ ಇಬ್ಬರು ವಿದ್ಯಾರ್ಥಿನಿಯರಿದ್ರು. ಮೋಸ್ಟ್ಲಿ ಅವರೇ ತೆಗೆದುಕೊಂಡಿರ್ತಾರೆ 284. ಇದು ಬಿಜಾಪುರದ ಒಂದು ಪ್ರೀವಿಯಸ್ ಇಯರ್ 2024 ಕಟ್ ಆಫ್. ಸೊ ನಾನಿಲ್ಲಿ ಕೊಡಗು ನೋಡ್ತೇನೆ. ಸೊ ಇಲ್ಲಿ ಕೊಡಗು ಇದೆ. ಕೊಡಗುದಲ್ಲಿ ಎಸ್ ಸಿ ಬಾಯ್ಸ್ 237 ಇದೆ, ಎಸ್ ಟಿ ಬಾಯ್ಸ್ 240, ಅದೇ ಥರ ಒ ಬಿ ಸಿ 245, ದೆನ್ ಡಿಫೆನ್ಸ್ ಕೋಟಾ 230. ನೋಡಿ ಇದೆ ಆ್ಯಕ್ಚುಲಿ ಇದು 6 ರೌಂಡ್ಸ್ ಏನದು ಕಟ್ ಆಫ್ ಇದು. ಆ ನಂತರ ಸ್ವಲ್ಪ ಕಟ್ ಆಫು ಇನ್ನೂ ಸ್ವಲ್ಪ ಕಡಿಮೆ ಆಗಿದೆ. ನೆಕ್ಸ್ಟು 257 ನೋಡಿ, ಜನರಲ್ ಮೆರಿಟ್ 257 ಮಟ್ಟ ಹೋಗಿದೆ ಲಾಸ್ಟ್ ಇಯರ್. ಎಸ್ ಸಿ ಗರ್ಲ್ಸ್ 238, ಎಸ್ ಟಿ ಒ ಬಿ ಸಿ ಅದೇನೋ ಮಾಹಿತಿ ಇಲ್ಲ ಇಲ್ಲಿ. ಡಿಫೆನ್ಸ್ ಕೋಟಾದಲ್ಲಿ 261 ಗರ್ಲ್ಸ್, ಜನರಲ್ ಮೆರಿಟ್ 276 ಇದೆ. ನಾನು ಹೇಳಿದ್ನಲ್ಲ ಅದೇ ವಿದ್ಯಾರ್ಥಿನಿ 276 ಇದ್ದಂಥ ವಿದ್ಯಾರ್ಥಿನಿ. ಒಂದೇ ಒಂದು ಸೀಟು ಜನರಲ್ ಮೆರಿಟ್ ಇತ್ತು, ಅವಳೆ ತೆಗೆದುಕೊಂಡಿದ್ಲು. ಅವಳದು ಅಂಕ ಬಂದು 276 ಆಗಿತ್ತು. ಅದಕ್ಕೋಸ್ಕರ ಅವಳದು ಒಂದೇ ಸೀಟ್ ಇದೆ, ಅದಕ್ಕೋಸ್ಕರ 276 ಅಂತ ತೋರಿಸ್ತಾ ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಸೀಟ್ ಮ್ಯಾಟ್ರಿಕ್ಸ್ ಮತ್ತೆ ಪ್ರೀವಿಯಸ್ ಇಯರ್ ಕಟ್ ಆಫ್ ಫಾರ್ ಕೊಡಗು ಮತ್ತು ಬಿಜಾಪುರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಏನಾದರೂ ಇದ್ರ ಮೇಲೆ ಕ್ವಶನ್ಸ್ ಇದ್ದರೆ ಖಂಡಿತವಾಗಿ ನನ್ನ ಈ ವಿಡಿಯೋ ಕೆಳಗಡೆ ಮೆಸೇಜ್ ಮಾಡಿ, ನಾನು ಖಂಡಿತವಾಗಿ ನಿಮಗೆ ಹೆಲ್ಪ್ ಮಾಡ್ತೇನೆ. ಇನ್ ಕೇಸ್ ಏನಾದರೂ ಕ್ವಶನ್ಸ್ ಇದ್ರೆ ಕಂಪ್ಲೀಟ್ ನೋಡಿ, ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ನಾನು ಕಂಪ್ಲೀಟ್ ಕೌನ್ಸಿಲಿಂಗ್ ಪ್ರೊಸೆಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ಇವಾಗ ನಿಮ್ಮ ಕಡೆಯಿಂದ ಏನಂತಂದ್ರೆ ರಿಜಿಸ್ಟ್ರೇಷನ್ ಮಾತ್ರ ಆಗಿರಬೇಕು. ಸುಮಾರು ಜನ ತಪ್ಪು ಮಾಹಿತಿಯನ್ನು ಕೊಡ್ತಿರ್ತಾರೆ, ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ ಹಾಗೆ ಹೀಗೆ ಅಂತ. ಯಾವುದು ಕೂಡ ಆಗಿಲ್ಲ. ಜಸ್ಟ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿರಿ 3ನೇ ತಾರೀಕು ಮಟ್ಟ. ಆಮೇಲೆ ಒಂದು ಶೆಡ್ಯೂಲ್ ಬರುತ್ತೆ. ಆ ಶೆಡ್ಯೂಲ್ ಬಂದಾಗ ನಾನು ಖಂಡಿತವಾಗಿ ಯಾವ ಥರ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕು, ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕು, ಅದನ್ನೆಲ್ಲ ಮಾಹಿತಿಯನ್ನು ನಾನು ಖಂಡಿತವಾಗಿ ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.